ಇದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾಡಿನ ವಿವಿಧ ಭಾಗಗಳಲ್ಲಿ ಇವತ್ತು ಮತ್ತು ನಾಳೆ ಆಚರಿಸಲಾಗ್ತಾಯಿದೆ. ಉಡುಪಿಯಲ್ಲಿ ಇವತ್ತು ಮತ್ತು ನಾಳೆ 2 ದಿನವೂ ಅರ್ಘ್ಯ ಪ್ರದಾನ ಮಾಡಲು ಅವಕಾಶ ಇದೆ ಅಂತ ಬೇಜಾರು ಶ್ರೀಗಳು ಹೇಳಿದ್ದಾರೆ. ಪ್ರತಿ ವರ್ಷ ಈ ಜನ್ಮಾಷ್ಟಮಿ ಆಚರಣೆ ಸಂದರ್ಭದಲ್ಲಿ ಇರುವ ಗೊಂದಲಗಳು ಏನಕ್ಕೆ ಅಂತ? ಪ್ರತಿ ವರ್ಷ ಗೊಂದಲ ಇರುವುದಿಲ್ಲ. ಸಾಮಾನ್ಯವಾಗಿ ಕೆಲವು ವರ್ಷ ಮಾತ್ರ ಈ ಗೊಂದಲಗಳು ಬರ್ತದೆ, ಗಣಿತದ ವ್ಯತ್ಯಾಸದ ಗೊಂದಲಗಳು ಬರ್ತದೆ. ಹಾಗಾಗಿ ಬಹುತೇಕ ಒಂದೇ ಕೃಷ್ಣ ಜನ್ಮಾಷ್ಟಮಿ ಬರ್ತದೆ. ಈ ಹಿಂದೂ ಧರ್ಮ ಮತ್ತು ಹಿಂದೂ ಪೂಜಾ ಪದ್ಧತಿಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಒಂದು ಚರ್ಚೆಗಳಾಗೋದು, ನಮ್ಮ ಆಚರಣೆಗಳನ್ನು ಅಪಹಾಸ್ಯ ಮಾಡುವಂಥಂತೆಲ್ಲ ಭಾಳ ನಡೀತಾ ಇದೆ. ಈ ಬಗ್ಗೆ ಇದು ಯಾವುದ್ರ ಬಗ್ಗೆ ಇರ್ಬೋದು? ಹಿಂದೂಗಳಲ್ಲಿ ನಾವು ಒಂದು ಒಗ್ಗಟ್ಟಿನ ಕೊರತೆಯ ಅಥವಾ ಒಂದು ಬೇರೆ ಏನಾದರೂ ಇದಕ್ಕೆ ಒಂದು ಇದಕ್ಕೆ 2 ಕಾರಣ. ಒಂದನೇದಾಗಿ ಹಿಂದೂಗಳ ಒಗ್ಗಟ್ಟಿನ ಕೊರತೆಯೂ ಕಾರಣ. ಎರಡನೇದಾಗಿ ಹಿಂದೂ ಧರ್ಮ ಒಂದೇ ಮುಕ್ತ ಧರ್ಮ. ಯಾಕೆಂದರೆ ಹಿಂದೂ ಧರ್ಮದಲ್ಲಿ ವೈಚಾರಿಕ ಸ್ವಾತಂತ್ರ್ಯ ಪೂರ್ಣವಾಗಿ ಇದೆ. ಬೇರೆ ಯಾವ ಧರ್ಮದಲ್ಲಿಯೂ ಕೂಡ ನಾಸ್ತಿಕರು ಅಂತ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲಿ ನಾಸ್ತಿಕರು ಅಂತೂ ಕೂಡ ಇದ್ದಾರೆ. ಹಾಗಾಗಿ ಹಿಂದೂ ಧರ್ಮದಷ್ಟು ವೈಚಾರಿಕ ಸ್ವಾತಂತ್ರ್ಯ ಬೇರೆ ಯಾವ ಧರ್ಮನೂ ಕೊಡಲೇ ಇಲ್ಲ. ಆ ಪ್ರಯುಕ್ತನೂ ಈ ರೀತಿ ನಡೀತದೆ. ಮತ್ತೊಂದು, ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆಯಿಂದಲೂ ಹೀಗೆ ನಡೀತದೆ. ಸರ್ಕಾರ ಈಗ ಈ ಮೌಢ್ಯ ನಿಷೇಧ ಕಾಯ್ದೆಯನ್ನು ಜಾರಿಗೆ ಮಾಡಲು ಮುಂದಾಗಿದೆ. ಈ ಬಗ್ಗೆ ನಿಮ್ಮ ಸರ್ಕಾರಗಳು ಈ ಸೆಂಟಿಮೆಂಟಿನ ಬಗ್ಗೆ ಕೈ ಹಾಕಬಾರದು ಅಂತ ನಮ್ಮ ಅಭಿಪ್ರಾಯ. ಯಾಕೆಂತೇಳಿ ಹೇಳಿದರೆ, ಸ್ಟೇಟ್ ಮತ್ತು ರಿಲಿಜಿಯನ್ನು ಇದು ಸಪರೇಟ್ ಆಗಿರಬೇಕು ಅಂತ ನಮ್ಮ ಅಭಿಪ್ರಾಯ. ಮೌಢ್ಯಗಳು ಸರಿಯೋ ತಪ್ಪೋ ಎಂಬುದನ್ನು ಸರ್ಕಾರ ನಿರ್ಧಾರ ಮಾಡಬಾರ್ದು. ಅದರಿಂದ ಬೇರೆಯವರಿಗೆ ಯಾರಾದರೂ ಹಿಂಸೆಯಾಗುವುದಾದರೆ ಹಿಂಸೆ ಮಾಡಬಾರ್ದು ಎಂಬಂಥ ಕಾನೂನು ಏನಿದೆ, ಆ ಕಾನೂನಿನ ಪ್ರಕಾರನೇ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ. ಇಂತಹ ಒಂದು ಮೌಢ್ಯ ನಿಷೇಧವನ್ನು ಮಾಡಲಿಕ್ಕೆ ಪೀಠಾಧಿಪತಿಗಳು ಅವರು ತಮ್ಮ ಪ್ರವಚನದ ಮೂಲಕ, ಪ್ರಚಾರದ ಮೂಲಕ ಇಂತಹ ಮೂಢಾಚರಣೆಯನ್ನು ಮಾಡಬೇಡ್ರಿ ಅಂತೇಳಿ ಹೇಳಬೇಕು. ಒಂದು ವೇಳೆ ಸರ್ಕಾರವೇ ಈ ಎಲ್ಲ ಕೆಲಸವನ್ನು ಮಾಡೋದಾದರೆ ಪೀಠಾಧಿಪತಿಗಳಿಗೆ ಏನು ಕೆಲಸ? ಜನಗಳಿಗೆ ವಿಚಾರವನ್ನು ಕೊಟ್ಟು ಅವರನ್ನು ಜಾಗೃತಗೊಳಿಸೋದು ಪೀಠಾಧಿಪತಿಗಳ ಕೆಲಸ. ಆ ಕೆಲಸವನ್ನು ಪೀಠಾಧಿಪತಿಗಳು ಮಾಡಬೇಕು ಹೊರತು ಸರ್ಕಾರ ಅದು ಮಾಡುವ ಅವಶ್ಯಕತೆ ಇಲ್ಲ. ಇದರಿಂದ ಅನೇಕ ವೈಪರೀತ್ಯಗಳು ಬರ್ತದೆ, ಗೊಂದಲಗಳು ಬರ್ತದೆ. ಇನ್ನು ಬೇರೆ ಬೇರೆ ಮತಗಳಲ್ಲಿ ಅದನ್ನು ನಿಷೇಧ ಮಾಡಿ, ಇದನ್ನು ನಿಷೇಧ ಮಾಡಿ, ಅದು ಸರಿಯೇ ಇದು ಸರಿಯೇ ಎಂಬಂತಹ ಈ ಗೊಂದಲಗಳಿಗೆ ಸರ್ಕಾರ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ಇದೊಂದು ಜೇನು ಗೂಡಿಗೆ ಸರ್ಕಾರ ಬೇಕು ಅಂತ ಕೈ ಹಾಕಿದ ಹಾಗೆ ಅನಿಸ್ತದೆ ನಮಗೆ. ಈಗ ಕೆಲವೊಂದು ಈ ಟಿ ವಿಯಲ್ಲಿ ಬರುವಂಥ ಈ ಭವಿಷ್ಯ ಮುಂತಾದವುಗಳೆಲ್ಲ ಅದು ಕೆಲವೊಮ್ಮೆ ಜನರನ್ನು ದಾರಿ ತಪ್ಪಿಸುವಂಥ ಒಂದು ವಿಧಾನವೂ ಆಗ್ಬೋದು ಅಂತ. ಜನರಿಗೆ ಸ್ವಂತ ವಿಮರ್ಶೆ ಮಾಡಿಕೊಳ್ಳುವ ಶಕ್ತಿಯನ್ನು ಎಲ್ಲರೂ ಕೂಡ ಬೆಳೆಸಬೇಕು. ಆವಾಗ ಜನರು ಸ್ವಂತ ವಿಮರ್ಶೆ ಮಾಡುವ ಶಕ್ತಿ ಇದ್ದರೆ ಯಾರನ್ನು ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಜನರನ್ನು ಸ್ವಂತ ವಿಮರ್ಶೆ ಇಲ್ಲದೇ ಇದ್ದವರು ಅಂತೇಳಿ ನಾವು ಯಾಕೆ ಪರಿಗಣನೆ ಮಾಡಬೇಕು? ಯಾರು ಏನೇ ಹೇಳಲಿ, ಪ್ರತಿಯೊಬ್ಬರಿಗೂ ಕೂಡ ಇದು ಸರಿ ಇದು ತಪ್ಪು ಎಂಬಂತಹ ಒಂದು ನಿರ್ಧಾರ ಮಾಡುವ ಶಕ್ತಿಯನ್ನು ಬೆಳೆಸಿದರೆ ಅದರಿಂದ ಯಾವುದೇ ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಈಗ ಮೊನ್ನೆ ಒಲಿಂಪಿಕ್ಸ್ನಲ್ಲಿ ಇಂಡಿಯಾಗೆ ಇನ್ನೊಂದು ಸೇರಿಸಿದರೆ ಮುಂದಿನ ಒಲಿಂಪಿಕ್ಸ್ನಲ್ಲಿ 100 ಚಿನ್ನದ ಪದಕ ಬರುವಂಥ ಸಾಧ್ಯತೆ ಇದೆ ಅಂತ ಒಂದು ಜ್ಯೋತಿಷ್ಯರು ಹೇಳ್ತಾಯಿದ್ರು. ಇಂಥ ಒಂದು ಕೆಲವೊಂದು ಜ್ಯೋತಿಷ್ಯರುಗಳಿಂದ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿರ್ಬೋದಾ? ಅಂದರೆ ಆ ಮೌಢ್ಯದಲ್ಲಿ ಇದನ್ನು ಅವರು ಸೇರಿಸ್ಬೋದಾ ಅಂತ? ಸರ್ಕಾರ ಎಲ್ಲರಿಗೂ ವೈಚಾರಿಕ ಸ್ವಾತಂತ್ರ್ಯವನ್ನು, ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಯಾರು ಆ ಥರ ಹೇಳ್ತಾರೋ ಅವರನ್ನು ಮತ್ತೆ ಅದು ಸುಳ್ಳಾದರೆ ಜನರೇ ಅವರನ್ನು ನಿಷೇಧ ಮಾಡ್ತಾರೆ. ಮುಖ್ಯವಾಗಿ ಟಿ ವಿ ಚಾನಲ್ಗಳು ಅವರು ಸರಿಯಾದ ಜ್ಯೋತಿಷ್ಕರನ್ನು ಆಯ್ಕೆ ಮಾಡಬೇಕು. ಟಿ ವಿ ಚಾನಲ್ಗಳು ಯಾರ್ಯಾರನ್ನು ಆಯ್ಕೆ ಮಾಡಿ ಮೌಢ್ಯವನ್ನು ಪ್ರಚಾರ ಮಾಡಿದರೆ ಅದಕ್ಕೆ ಸರ್ಕಾರನೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ತರಹ ದುರ್ಬಲವಾದಂತಹ ಭವಿಷ್ಯವನ್ನು ಹೇಳತಕ್ಕವರು ಯಾರಿದ್ದಾರೆ ಅಂಥವರನ್ನು ಆಯ್ಕೆ ಮಾಡಿದವರು ಯಾರು? ಟಿ ವಿ ಚಾನಲ್ಗಳು. ಅವರೇ ಬಾಧ್ಯರಾಗ್ತಾರೆ. ಹಾಗಾಗಿ ಜ್ಯೋತಿಷ್ಕರು ಅವರು ತನಗೆ ಏನು ಹೇಳಬೇಕು ಅಂತ ಅಪೇಕ್ಷೆ ಇದೆಯೋ ಅದನ್ನು ಹೇಳ್ತಾರೆ. ಆದರೆ ಚಾನೆಲ್ನವರು ಯಾರು ಸರಿಯಾಗಿ ಓದಿದವರು, ಯಾರು ಸರಿಯಾಗಿ ತಿಳ್ಕೊಂಡವರು ಎಂಬುದಾಗಿ ಆಯ್ಕೆ ಮಾಡಿ ಕೊಟ್ಟರೆ ಆವಾಗ ಜನರಿಗೆ ದಾರಿ ತಪ್ಪಿಸುವ ಪ್ರಶ್ನೆ ಇಲ್ಲ. ಆದ್ದರಿಂದ ದಾರಿ ತಪ್ಪಿಸುವವರು ಜ್ಯೋತಿಷ್ಕರಲ್ಲ, ಟಿ ವಿ ಚಾನಲ್ಗಳು. ನಕಲಿ ಗೋರಕ್ಷಕರ ಬಗ್ಗೆ ಪ್ರಧಾನಿ ಇತ್ತೀಚೆಗೆ ಸರಿಯಾಗಿ ಟೀಕೆಯನ್ನು ಮಾಡಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಯಾವುದೇ ನಕಲಿ ಇದ್ದರೆ ಅದು ತಪ್ಪೆ. ಆದ್ದರಿಂದ ಗೋರಕ್ಷಣೆ ಮಾಡಲೇಬೇಕು. ಅಮೇರಿಕ ಮತ್ತು ಇನ್ನಿತರ ದೇಶಗಳಲ್ಲಿ ನಿಮ್ಮ ಧರ್ಮ ಪ್ರಚಾರ ಯಾವ ಮಟ್ಟಿಗೆ ನಡೀತಾ ಇದೆ ಅಂತ? ನಾವು ಸಾಕಷ್ಟು ಪ್ರಯತ್ನಪಟ್ಟು ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ನಮಗೆ ತುಂಬ ತೃಪ್ತಿ ತಂದಿದೆ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಚೆನ್ನಾಗಿ ಧರ್ಮ ಪ್ರಚಾರ ಕಾರ್ಯ ನಡೀತಾ ಇದೆ. ಈಗ ಉಡುಪಿಗೆ ನೀವು ಹೋಗ್ತಾ ಇರ್ತೀರ?
ನಮ್ಮದು ಮೂಲ ಉಡುಪಿಯಾಗಿದೆ. ಓಕೆ, ಈಗ ಈ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ನಿಮ್ಮ ಒಂದು ಭಕ್ತರಿಗೆ ನಿಮ್ಮ ಸಂದೇಶ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಎಲ್ಲ ಕೃಷ್ಣ ಭಕ್ತರ ಕರ್ತವ್ಯ. ಯಾಕೆಂದರೆ ಭಗವಂತ ಲೋಕಕ್ಕೆ ಉದ್ಧಾರ ಮಾಡೋದಕ್ಕೋಸ್ಕರ ಬಂದಿದ್ದಾನೆ. ಅಂತಹ ಭಗವಂತನನ್ನು ನಾವು ಸ್ಮರಣೆ ಮಾಡಿದರೆ ಲೋಕೋದ್ಧಾರ ಮಾಡಿದ ಪುಣ್ಯ ನಮಗೂ ಬರ್ತದೆ. ಆದ್ದರಿಂದ ಭಗವಂತ ಬಂದು ಈ ಜಗತ್ತಿನಲ್ಲಿ ಧರ್ಮವನ್ನು ಸಂಸ್ಥಾಪನೆ ಮಾಡಿ ಭಗವದ್ಗೀತೆಯನ್ನು ಉಪದೇಶ ಮಾಡಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ದಾರಿಯನ್ನು ತೋರಿಸಿದ್ದಾನೆ. ಅಂತಹ ಒಂದು ಸ್ಫೂರ್ತಿ ನೀಡಿದಂತಹ ಭಗವಂತನ ಈ ಕೃಷ್ಣಾವತಾರವನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮದು ಅದು ಐಚ್ಛಿಕ ಅಲ್ಲ, ಅದು ಕೃಷ್ಣ ಭಕ್ತರಂತ ಎನಿಸಿದವರು ಅವರು ಕಡ್ಡಾಯವಾಗಿ ಮಾಡ್ತಕ್ಕದ್ದು. ನಮಸ್ಕಾರ. ಈ ಕವಿತೆಯ ಒಂದು ಉತ್ಸವ ಆಗ್ತಾ ಇರೋದು ಭಾಳ ಒಳ್ಳೆಯದು. ಯಾಕಂದರೆ ಯಾರೋ ಈಗ ಪ್ರಶ್ನೆ ಕೇಳಿದ್ರು, ಬೆಂಗಳೂರಂಥ ಜಾಗಗಳಲ್ಲಿ ಈ ಥರ ಕವಿತೆ ಉತ್ಸವ ಆಗೋದು ಒಳ್ಳೆಯದಾ ಕೆಟ್ಟದಾ ಅಂತ. ಈ ಪ್ರಶ್ನೆನೇ ಬಹಳ ಬಾಲಿಶವಾದದ್ದು. ಯಾಕಂದರೆ